ಕಾಣಿಸ್ತಾ ಇದ್ದಾನೆ. ಈಗ ಸನ್ಸೆಟ್ ಆಗ್ತಾ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಸೂರ್ಯ. ಕಾಡಿ ಇವನೇ ಬಂದಿದಲ್ವಾ, ಎಷ್ಟು ಕ್ಯೂಟ್ ಆಗಿದ್ದಾನೆ. ನನ್ ಶಿಷ್ಯನ್ರೆಲ್ಲ ಅಲ್ಲಿದ್ದಾರೆ, ರೆಸ್ಟಿಂಗ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಫಾರ್ ದಿಸ್ ಸರ್ಪ್ರೈಸ್. ಥ್ಯಾಂಕ್ ಯು. ಓಹೋ, ಹೆಲೋ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ. ಮಮತಾ ಇವತ್ತು ತುಂಬಾ ಖುಷಿಯಾಗಿದ್ದಾಳೆ ಅಂತ ನೋಡ್ತಿರ್ಬೋದು ನೀವು. ಇವತ್ತು ನನ್ನ ಸ್ಪೆಷಲ್ ಅಂದ್ರೆ ನನ್ನ ಡೇ. ದಿಸ್ ಇಸ್ ಮೈ ಬರ್ಡೇ. ಇವತ್ತು ನನ್ನ ಬರ್ಡೇ ಆಗಿರೋದ್ರಿಂದ ನಂಗೆ ಸ್ವಲ್ಪ ಖುಷಿಯಾಗಿದೆ. ಅಂಡ್ ಇವತ್ತು ಬೆಳಗ್ಗೆ ಎದ್ದು ಟೆಂಪಲ್ಗೆ ಹೋಗಿ ಬಂದಿದೀವಿ. ಅಂಡ್ ನಾನು ಯಾವುದೇ ರೀತಿ ಏನು ಪ್ಲಾನ್ ಇಲ್ಲ ಅಂತ ಅನ್ಕೊಂಡಿದ್ದೆ, ಬಟ್ ನನ್ನ ಹಸ್ಬೆಂಡ್ ಸರ್ಪ್ರೈಸ್ ಆಗಿ ನೀನ್ ಎಲ್ಲೋ ಕರ್ಕೊಂಡು ಹೋಗ್ತೀನಿ, ನಿಂಗೆ ಇಷ್ಟ ಆಗುತ್ತೆ, ತುಂಬಾ ನಾನು ಪಾರ್ಟಿ ಪರ್ಸನ್ ಆ ತರ ಪರ್ಸನ್ ಅಲ್ಲ ನಾನು, ಹಂಗಾಗಿ ನಿಂಗೆ ಇಷ್ಟ ಆಗುವಂತ ಜಾಗ, ನಂಗೆ ಸಿಂಪಲ್ ಆಗಿ ಕ್ವೈಟ್ ಆಗಿ ಪೀಸ್ ಆಗಿರುವಂತ ಜಾಗ ನಂಗೆ ಇಷ್ಟ. ಸೊ ಅಂತ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾರೆ. ಸೊ ಕ್ವಿಕ್ ಆಗಿ ರೆಡಿ ಆಗಿದ್ದೀನಿ. ಈಗ ಆಲ್ರೆಡಿ 2:30 ಆಗಿದೆ. ನಾವು ಆ ಲೊಕೇಶನ್ ರೀಚ್ ಆಗೋದಕ್ಕೆ ಟೈಮ್ ಹಿಡಿಯುತ್ತಂತೆ. ಏನು ಅಂತ ಸೀರಿಯಸ್ಲಿ ಐ ಡೋಂಟ್ ನೋ. ಸೊ ನನ್ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ ನನ್ನ ಹಸ್ಬೆಂಡ್ ಎಲ್ಲಿ ಕರ್ಕೊಂಡು ಹೋಗ್ತಿದಾರೆ ಅಂತ ನೋಡೋಣ. ಎಲ್ಲಿಗೆ ಅದ ನಂಗೆ ಗೊತ್ತಾಗ್ಬೇಕಲ್ಲ. ಆನೇಕಲ್ ತಾಲೂಕ್ ಅಂತ ಇದೆ. ಮಮ್ಮಿ ಮನೆಗೆ ಏನಾದ್ರು ಕರ್ಕೊಂಡು ಹೋಗ್ತಿದ್ದೀರಾ? ಹೋಗ್ತಾ ಇದೀವಿ, ಇನ್ನು ಡೆಸ್ಟಿನೇಷನ್ ರೀಚ್ ಆಗಿಲ್ಲ. ನೋಡೋಣ ಯಾವ ಜಾಗ ಕರ್ಕೊಂಡು ಹೋಗ್ತಾರೆ ಅಂತ. ನಾವು ಕನಕಪುರ ರೂಟ್ ಅಲ್ಲಿ ಹೋಗ್ತಾ ಇದೀವಿ. ಏನಿದೆ, ಏನ್ ಜಾಗ, ಕಾಡಿಗೆ ಏನಾದ್ರು ಕರ್ಕೊಂಡು ಹೋಗ್ತಾ ಇದ್ದೀರಾ? ಫೈನಲ್ ಡೆಸ್ಟಿನೇಷನ್ ರೀಚ್ ಆದಾಗ ಗೊತ್ತಾಗುತ್ತೆ. ಏನಕ್ಕೆ ಸುಮ್ಮನೆ ಗಂಟೆ ಅರ್ಜೆಂಟ್ ಮಾಡ್ತೀರಾ? ಇರುತ್ತೆ ನಮ್ಗೆ, ನಾವೆಲ್ಲ ಹೋಗ್ತಾ ಇದೀವಿ ಏನು ಅಂತ ತಿಳ್ಕೊಬೇಕಾಗ್ತಾ ಇರುತ್ತೆ. ಕಿಡ್ನಾಪ್? ನಿಮ್ ವೈಫ್ ನ ನೀವೇ ಕಿಡ್ನಾಪ್ ಮಾಡಕ್ಕಾಗತ್ತಾ? ಏನಿದೆ, ಎಲ್ಲೋ ಕರ್ಕೊಂಡ್ ಬರ್ತೀನಿ ಅಂತ ಕಾಡಿ ಕರ್ಕೊಂಡ್ ಬಂದಿದ್ಯಾ? ಏನ್ ಬರ್ದಿದಾರೆ? ಏನು ಬರ್ದಿಲ್ಲ ಅಲ್ಲಿ. ಇನ್ನು ಎಷ್ಟು ದೂರ ಹೋಗ್ಬೇಕು ಗೊತ್ತಾ ನಿಂಗೆ ಏರಿಯಾ? ಕೊನೆಗೂ ಎಲ್ಲಿಗೆ ಅಂತ ಕೇಳಿ ಒಂದ್ ಪ್ಲೇಸಿಗೆ ಬಂದಾಯ್ತು. ಯಾವ್ದಿದು ಜಾಗ? ನಮ್ಮೂರು ಈಕೋ ಸ್ಟೇ. ಓಕೆ, ಫೈನಲಿ ಲೆಫ್ಟ್ ಇದೆ ಅಲ್ವಾ? ಹೋಗೋಣ ಒಳಗೆ. ರೆಸಾರ್ಟ್ ಇದು. ಡಿಯರ್ ಆಮ್ ಬಂದಿದೀವಿ. ಸಿಕ್ಕಾಪಟ್ಟೆ ಕೂಲ್ ಆಗಿದೆ, ಚೆನ್ನಾಗ್ ಅನಿಸ್ತಾ ಇದೆ. ಒಳಗೆ ಹೋಗಿದ್ದಾರೆ, ಏನೋ ಪೇಮೆಂಟ್ ಮಾಡ್ಬೇಕಂತ. ಸರ್ಪ್ರೈಸ್ ಒಂಥರ ಚೆನ್ನಾಗಿದೆ. ರಿಸಾರ್ಟ್ ಸುತ್ತ ಮಾವಿನ ತೋಟ. ಒಳಗ್ ಬರುವಾಗ 1 ಕಿಲೋಮೀಟರ್ ಆಫ್ ರೋಡಿಂಗ್ ಇತ್ತು. ಅದೊಂಥರ ಚೆನ್ನಾಗಿತ್ತು, ಕಾಡೊಳಗಡೆ ಏನೋ ಡ್ರೈವ್ ಬಂದಂಗೆ. ಸೂರ್ಯ ಸನ್ಸೆಟ್ ಆಗ್ತಾ ಇದೆ. ಕ್ಯೂಟ್ ಅಲ್ಲ? ಎಲ್ಲಿದೆ ನೆಕ್ಸ್ಟ್? ಚಂದ್ರ ಪಕ್ಕ. ಓ, ಚಂದ್ರನು ಇಲ್ಲೇ ಇದಾರೆ. ಅದ್ರ ಪಕ್ಕ ಒಂದು ಫ್ಲವರ್ ಬ್ಲೂ ಕಲರ್ ನೆಕ್ಸ್ಟ್ ನೋಡ ಅಲ್ಲಿ ಕಟ್ಟಿದೆ. ಹೌದು, ಫಾರೆಸ್ಟ್ ಎಷ್ಟು ಪೀಸ್ ಆಗಿದೆ ಗೊತ್ತಾ? ಹೋಗೋಣ. ಸವಿ ನೆನಪು ಕಿಚ್ಚ ಸುದೀಪ್ ಅವ್ರೆ, ಸಾಕು ಬನ್ನಿ. ಯಾರಿದ್ದಾರೆ? ನಂಗೆ ಡ್ರಾಪ್ ಕರ್ಕೊಂಡು ಹೋಗಿ ಸೈಕಲ್ ಅಲ್ಲಿ. ನನ್ನ ಕರ್ಕೊಂಡು ಹೋಗಿ. ಈ ಸೈಕಲ್ ಚೆನ್ನಾಗಿಲ್ಲ. ಅಲ್ಲೆಲ್ಲ ಸೈಕಲ್ ಅದೇ ತರನೇ ಇರೋದು. ತಗೊಂಡ್ ಬನ್ನಿ. ಏನಿದೆ, ಏನೋ ಇದೆ ಅಂದಿದ್ದಾರೆ. ನೋಡೋಣ ಏನಿದ್ಯಾ, ನಂಗಂತೂ ಗೊತ್ತಿಲ್ಲ. ಓ, ಡಾಗ್ ಚೆನ್ನಾಗಿದ್ದಾನೆ, ಹಾಕ್ಬಿಟ್ಟಿದ್ದಾರೆ. ಹೋಗೋಣ, ನನ್ನ ಬೀಳಿಸ್ಬಾರ್ದು. ಹೆಂಗಂದ್ರೆ ನಂಗೆ ಹೋಗ್ತಾ ಇದೆ ಸೈಕಲು. ಓಕೆ, ಸೈಕಲ್ ಕಂಡೀಷನ್ ಇಲ್ಲ. ಸೈಕಲ್ ಕಂಡೀಷನ್ ಅಲ್ಲಿ ಇಲ್ಲ, ಸಾರಿ. ಹೌದಾ, ವೆಯ್ಟ್ಗೆ ಸರ್ಪ್ರೈಸ್. ಹಿಂಗ್ ಹೋಗ್ಬೇಕಾ ಹೆಂಗೆ?
ಚೆನ್ನಾಗಿದೆ, ಏನೋ ಒಂಥರ ಅಲ್ವಾ. ಒಳಗಡೆ ಎಲ್ಲ ಎಷ್ಟೊಂದು ಮಾವಿನ ತೋಟ, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ, ಎಲ್ಲ ಚೆನ್ನಾಗಿದೆ. ಕಮ್ ಎಲ್ಲಿ ಇನ್ನು ಮಾವಿನಕಾಯಿ ಇನ್ನು ಕಾಯಿ ಬಿಟ್ಟಿದೆ, ಚೆನ್ನಾಗಿದೆ. ನಿನ್ ಕಾಯಿಗೆ ಸಿಗಲ್ಲ. ನನ್ ಕಡೆಗ್ ಬರ್ತಾ ಇದ್ದಾನೆ. ಜಸ್ಟ್ ಮಿಸ್. ಅಲ್ಲಿ ರಾಬಿಟ್ಸ್ ಇದೆ, ಹೋಗೋಣ. ಹೋಗ್ತಾ ಇದೆ, ಇದು ಗಲೀಜ್ ಮಾಡ್ಕೊಂಡ್ಬಿಟ್ಟಿದೆ. ಎಷ್ಟು ಕ್ಯೂಟ್ ಆಗಿ ಬಂದು ಪೆಟ್ ಮಾಡಿಸ್ಕೊಂತಾ ಇದ್ದಾನೆ ನೋಡು ಇವನು. ಕ್ಯೂಟಿ. ಅವ್ರೆಲ್ಲ ಯಾರು ಬರ್ತಾರೆ, ಎಲ್ಲ ರೆಸ್ಟಿಂಗ್ ಬಂದಿದ್ದಾನೆ ನೋಡು. ಏನೇನ್ ಹೆಸರು? ಫ್ರೆಂಡ್ಲಿ ಇದೆ ನೋಡು, ಅವ್ನು ಎಷ್ಟು ಚೆನ್ನಾಗಿ ಪೆಟ್ ಮಾಡಿಸ್ಕೊಂತಾನೆ ಬಂದು. ಕ್ಯೂಟಿ. ಅವರೆಲ್ಲ ನೋಡಿ ಹೆಂಗಿದ್ದಾರೆ, ಸುಮ್ನೆ ವೇಸ್ಟ್ ನೋಡಿಗಳು. ಇಟ್ಕೊಳಕ್ ಹೋದ್ರೆ ಬರ್ತಾನೆ ಇಲ್ಲ ಯಾರು. ಇವ್ ನೋಡಿ, ಇವನೇ ಬಂದಿದಲ್ವಾ, ಎಷ್ಟು ಕ್ಯೂಟ್ ಆಗಿದ್ದಾನೆ. ಕ್ಯೂಟಿ ಕ್ಯೂಟಿ. ಯಾರೋ ಬೊಟ್ಟೆನೋ ಇಟ್ಬಿಟ್ಟಿದಾರೆ ನೋಡಿ. ಹೌದು, ಅವ್ನು ನೋಡಿ ಹೆಂಗ್ ಕೂತ್ಕೊಂಡು ನೋಡ್ತಾ ಇದ್ದಾನ ಅವನು. ಸನ್ಸೆಟ್ ಆಗ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನನ್ ಶಿಷ್ಯನ್ರೆಲ್ಲ ಅಲ್ಲಿದ್ದಾರೆ, ರೆಸ್ಟಿಂಗ್ ಅಲ್ಲಿ ಇದಾರೆ. ಈವ್ನಿಂಗ್ ಟೈಮ್ ಅಲ್ವಾ. ಅಂಡ್ ಸಿ ಪೂಲ್, ಸ್ವಿಮ್ ಮಾಡ್ತೀರಾ? ಎಲ್ಲಿದೆ ಅಂತ ಹೇಳಿದ್ದು ಅವ್ರು ಲೇಕ್? ಈ ಎಂಟ್ರೆನ್ಸ್ ಇಂದ ಲೆಫ್ಟ್ ಹೋಗ್ಬೇಕು ಅಂತ. ಓಕೆ, ರೆಸಾರ್ಟ್ ಇಂದ ಲೆಫ್ಟ್ ಸೈಡಿಗೆ ಯಾವ್ದೋ ದಾರಿ ಕಾಣಿಸ್ತಾ ಇದೆ. ಹೋಗಿ ರೈಟ್ ಹೋಗಿ ಅಂತ ಹೇಳಿದ್ರು. ಓ, ಫುಲ್ಲು ಡೆನ್ಸ್ ಫಾರೆಸ್ಟ್ ಇದೆ. ಅಟ್ಲೀಸ್ಟ್ ಬಂದಿದ್ದ ದಾರಿನಾದ್ರೂ ಸ್ವಲ್ಪ ಹಂಗೆ ಹಿಂಗೆ ಇತ್ತು, ಹೋಗ್ತಿರೋ ದಾರಿ ಚೆನ್ನಾಗಿದೆ ಅಲ್ಲ. ಚೆನ್ನಾಗೇ ಇದೆ. ಹೌದು. ನೋಡಿ ಗೈಸ್, ನಾವು ಬಂದಿರೋ ರೆಸಾರ್ಟ್ ಇಂದ ಒಂದು 10-20 ಮೀಟರಾ, 10-20 ಮೀಟರ್ ಸ್ವಲ್ಪ ಮುಂದಕ್ಕೆ ಬಂದ್ರೆ ಕಾಡೊಳಗಡೆ ಹೋಗ್ಬೋದು ಅಂತ ಹೇಳಿದ್ದಾರೆ. ಮುಂದಕ್ಕೆ ಬಂದು ರೈಟ್ ತಗೊಳ್ಳಿ, ಒಂದ್ ಲೇಕ್ ಕಾಣುತ್ತೆ ಅಂತ. ಆ ಲೇಕ್ ಅಲ್ಲೇ ಕಾಣಿಸ್ತಾ ಇದೆ, ನೋಡ್ಬೋದು. ಲೇಕ್, ಫಾರೆಸ್ಟ್. ಆಕ್ಚುಲಿ ಬಂದ ತಕ್ಷಣ ಸ್ನಾಕ್ಸ್ ತಿನ್ಬೇಕಿತ್ತು, ಸ್ನಾಕ್ಸ್ ತಗೊಳ್ಬೇಕಿತ್ತು. ಬಟ್ ಏನಂದ್ರೆ ಸನ್ಸೆಟ್ ಮಿಸ್ ಆಗ್ಬಿಡುತ್ತೆ ಅಂತ ಬಂದ್ವಿ. ಬಟ್ ಮೋಡ ಏನೋ ತುಂಬಾ ಇರೋದಕ್ಕೇನೋ ಸನ್ಸೆಟ್ ಆಗೋಗಿದೆ ಅನ್ಸುತ್ತೆ, ಸೊ ಏನು ಕಾಣ್ತಿಲ್ಲ ನಮ್ಗೆ. ಬಟ್ ಆ ಲೇಕ್ ಹತ್ರ ಹೋಗೋಣ ಅಂದ್ರೆ ಸ್ವಲ್ಪ ಈ ಲೋಕಲೈಟ್ಸ್ ಎಲ್ಲ ಇರೋದ್ರಿಂದ ಬೇಡ ಅಂತ ಅವಾಯ್ಡ್ ಮಾಡಿದ್ವಿ. ಬಟ್ ಫಾರೆಸ್ಟ್ ನೋಡಿ ಏನ್ ಸಖತ ಇದೆ. ಏನಕ್ಕೆ ನೇಚರ್ ಅಂತಾರೆ ಅಂದ್ರೆ ಇದಕ್ಕೇನೆ, ನೇಚರ್ ನಮ್ಮನ್ನ ತುಂಬಾ ಹೀಲ್ ಮಾಡುತ್ತೆ. ಆದಷ್ಟು ನಾವು ನೇಚರ್ ಅಲ್ಲಿ ಇರ್ಬೇಕು, ನೇಚರಲ್ ಟೈಮ್ ಸ್ಪೆಂಡ್ ಮಾಡ್ಬೇಕು. ನನ್ಗೆ ಇಲ್ಲಿ ಒಳಗ್ ಬಂದ್ರೆ ಪಕ್ಷಿ ಸೌಂಡು, ಈ ನೇಚರ್ ಸೈಲೆನ್ಸ್ ಬಿಟ್ರೆ ಬೇರೆ ಏನು ನನ್ ತಲೆಗೆ ಬರ್ತಿಲ್ಲ. ತುಂಬಾನೇ ಪೀಸ್ ಆಗಿದೆ. ಐ ಲವ್ ದಿಸ್ ಮೂಮೆಂಟ್. ನಂಗೆ ಯಾವಾಗ್ಲೂ ಜೀವನದಲ್ಲಿ ನೆಮ್ಮದಿಯಾಗಿರೋದಂದ್ರೆ ಇಷ್ಟ, ಕಾಮ್ ಆಗಿರೋದು, ಕ್ವೈಟ್ ಆಗಿರೋದು. ಐ ಲೈಕ್ ಇಟ್. ನಂಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಇದನ್ನ ಅನುಭವಿಸೋ ಹಾಗೆ ಮಾಡಿದ್ದ ನನ್ನ ಹಸ್ಬೆಂಡ್ಗೆ ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು. ಅಂಡ್ ಓಕೆ, ಹೋಗೋಣ. ನೋಡಿ, ಇಷ್ಟೊತ್ತು ಮೋಡ ಮುಚ್ಕೊಂಡಿತ್ತು ಅನ್ಸುತ್ತೆ, ಸೂರ್ಯ ಈಗ ಕಾಣಿಸ್ತಾ ಇದ್ದಾನೆ. ಈಗ ಸನ್ಸೆಟ್ ಆಗ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಸೂರ್ಯ ಕಾಡಿನ ಮಧ್ಯೆ. ಸೈಲೆನ್ಸ್, ಕಾಡಿನ ಸೈಲೆನ್ಸು, ಪಕ್ಷಿಗಳ ಸೌಂಡು, ಸನ್ಸೆಟ್ಟು, ನಾನು, ನನ್ನ ಬರ್ಡೇ. ಓವರ್ವೆಲ್ಮಿಂಗ್ ಆಗಿದೆ ಇವತ್ತು. ಚೆನ್ನಾಗಿದೆ. ಸೂರ್ಯ, ಐ ಲವ್ ಯು. ಈ ವರ್ಷ ಸೂರ್ಯನ ವರ್ಷ. ಸೂರ್ಯನ ತುಂಬಾ ಪ್ರೀತಿ ಮಾಡ್ಬೇಕು. ಎಲ್ಲಾರು ಅಷ್ಟೇ ಸೂರ್ಯನ ಇಷ್ಟಪಡಿ, ಸೂರ್ಯನ ಪೂಜೆ ಮಾಡಿ. ನೀನ್ ಯಾವತ್ತೂ ಕುಡಿಯಲ್ಲ ಅಟ್ಲೀಸ್ಟ್, ಬಟ್ ಹೊರಗಡೆ ಬಂದಾಗ ಕುಡಿತಿರಲ್ಲ. ಕಾಡಲ್ಲಿ ಸೌಂಡ್ ನೋಡಿ ಹೆಂಗ್ ಬರ್ತದ.
ಹಲೋ ಮೇಡಮ್, ಏನ್ ಮಾಡ್ತಾ ಇದ್ದೀರಾ? ನಾನು ಪೀಸಾಗಿ ಕುತ್ಕೊಂಡಿದ್ದೀನಿ ಪೂಲಲ್ಲಿ. ಸ್ವಿಮ್ ಎಲ್ಲ ಮಾಡೋದಕ್ ಬರಲ್ಲ ಅಂಡ್ ನಾನು ಯಾವ್ದೇ ರೀತಿ ಪ್ರಿಪೇರ್ ಆಗಿಲ್ಲ, ಯಾಕಂದ್ರೆ ಸಡನ್ ಆಗಿ ಕರ್ಕೊಂಡ್ ಬಂದಿದ್ದು ಅಲ್ವಾ. ನನ್ಗೆ ಐಡಿಯಾನೇ ಇಲ್ಲ. ಐಡಿಯಾ ಇದ್ದಿದ್ರೆ ಅಟ್ಲೀಸ್ಟ್ ಏನೋ ಸಮಥಿಂಗ್ ಪ್ರಿಪೇರ್ ಆಗಿ ಬರ್ಬೋದಾಗಿತ್ತು. ಸೊ ಸ್ವಲ್ಪ ಪೂಲಲ್ಲಿ ಕಾಲಾಡಿಸ್ಕೊಂಡು ಮುಂದೆನೆ ಬೆಟ್ಟ ಕಾಣಿಸ್ತಾ ಇದೆ. ಈ ರೆಸಾರ್ಟ್ ಎಕ್ಸ್ಪ್ಲೋರ್ ಮಾಡ್ತಿದ್ದೆ. ಸೊ ಎಕ್ಸ್ಪ್ಲೋರ್ ಮಾಡ್ತಾ ಇರ್ಬೇಕಾದಾಗ ಗೇಮ್ಸ್ ಅಂತೂ ಆಡಕ್ಕಾಗಲ್ಲ, ಬಿಕಾಸ್ ಸನ್ಸೆಟ್ ಟೈಮ್ ಬಂದಿರೋದ್ರಿಂದ ಸ್ವಲ್ಪ ಪೂಲಲ್ಲಿ ಸ್ವಲ್ಪ ಹೀಗೆ ಆಟ ಆಡ್ತಾ ಇದೀನಿ. ಚೆನ್ನಾಗಿದೆ, ಪೀಸ್ ಆಗಿ ಕಾಡು. ಮತ್ತೆ ಅಲ್ಲೆಲ್ಲ ನೋಡಿ ಮೊಲಗಳು ಮಲ್ಕೊಂಡ್ಬಿಟ್ಟಿದೆ. ಹಾ, ಅರೋಮ ಬರ್ತಾ ಇದೆ ಗಮ್ ಅಂತ. ಫುಡ್ ಯಾವಾಗ ಮಾಡೋದು? ಊಟ ಯಾವ ಘಮ ಸ್ಮೆಲ್ ಬರ್ತಾ ಇದೆ. ನೋಡೋಣ, ಇನ್ನು ಸ್ವಲ್ಪ ಬೇರೆ ಬೇರೆ ಕಡೆ. ಈಗಷ್ಟೇ ಸ್ವಲ್ಪ ಪೂಲ್ ಹತ್ರ ಇದ್ದೆ. ಇನ್ನು ಅಲ್ಲಿ ಬಾನ್ ಫೈರ್ ಇದೆ, ಅಲ್ಲೆಲ್ಲ ಸ್ವಲ್ಪ ಹೋಗೋಣ, ಓಡಾಡಿ ಸ್ವಲ್ಪ ಎಂಜಾಯ್ ಮಾಡೋಣ. ಅದಾದ್ಮೇಲೆ ಊಟ ಮಾಡೋಣ. ಊಟ ಮಾಡುವಾಗ ಬಫೆಟ್ ಅಲ್ಲಿ ಏನೇನಿದೆ, ವೆಜ್ ನಾನ್ ವೆಜ್ ಎರಡೂ ಇದೆಯಂತೆ. ಸೊ ಏನೇನಿದೆ ಅಂತ ಎರಡನ್ನೂ ನಾನು ತೋರಿಸ್ತೀನಿ. ಹಾ, ಈ ಸಮ್ಮರ್ ಅಲ್ಲೂ ಇದು ಬಾನ್ ಫೈರ್ ಬೇಕಾ ಅಂತ ಅನ್ಸ್ತಿರ್ಬೋದು. ಬಟ್ ಸ್ಟಿಲ್ ಕಾಡ್ ಒಳಗಡೆ ತುಂಬಾ ತಂಪಾಗಿದೆ. ಮತ್ತೆ ನಾನು ಇಷ್ಟೊತ್ತು ಪೂಲಲ್ಲಿ ಬೇರೆ ಕಾಲ್ ಬಿಟ್ಕೊಂಡು ಅಲ್ಲೆಲ್ಲ ಸ್ವಲ್ಪ ವಾಕ್ ಮಾಡಿದಕ್ಕೆ ಚಳಿ ಚಳಿ ಅನಿಸ್ತು. ಆಕ್ಚುಲಿ ಏನಂದ್ರೆ ಇದು ಆರೋಗಿತ್ತು. ನನ್ನ ಹಸ್ಬೆಂಡ್ ನನ್ಗೋಸ್ಕರ ಎಫರ್ಟ್ ಹಾಕಿ ಹುರಿಸಿದ್ದಾರೆ. ಚೆನ್ನಾಗಿ ಹುರಿತಿದೆ, ತಣ್ಣಗೆ ನೆಚ್ಚಗಿದೆ. ಕಾಡಿನ ಪೀಸ್ ಸೌಂಡ್ ಒಂಥರ ಪಕ್ಷಿಗಳು, ಏನದು ಕ್ರಿಕೆಟ್ಸ್ ಅಲ್ವಾ, ಸೌಂಡ್ಸ್ ಬರ್ತಾ ಇದೆ. ಚೆನ್ನಾಗಿದೆ. ಸ್ವಲ್ಪ ನಾವು ಟೈಮ್ ಸ್ಪೆಂಡ್ ಮಾಡಿ ಹೋಗೋಣ. ಏನಿದೆಲ್ಲ ಅರೇಂಜ್ಮೆಂಟ್ಸ್? ಅಲ್ಲ, ಮಳೆ ಬರ್ತಿದೆ, ಊಟ ಮಾಡೋಣ ಅಂತ ಹೇಳಿ ಕರೆದ್ಬಿಟ್ಟು. ಮೈ ಗಾಡ್. ಓಹೋ, ಇದೆಲ್ಲ ಫಸ್ಟ್ ಟೈಮ್ ನಾನು ಎಂಜಾಯ್ ಮಾಡ್ತಿರೋದು. ಇದು ನಿಜಕ್ಕೂ ಫಸ್ಟ್ ಟೈಮ್. ಚೆನ್ನಾಗಿದೆ. ಕ್ಯಾಂಡಲ್ ಲೈಟ್, ಕ್ಯಾಂಡಲ್ಸ್, ಲೈಟ್ಸ್ ಇದೆಲ್ಲ ಯಾವಾಗ ಅರೇಂಜ್ ಮಾಡಿದೆ? ನೀನ್ ನನ್ನ ಜೊತೆ ಎಲ್ಲ ಇದ್ದೆ. ಲೈಟಿಂಗ್ ಕ್ಯಾಂಡಲ್ಸ್, ದೇವ್ರನ್ನ ನೆನ್ಸ್ಕೊಂಡು. ಲಕ್ಷ್ಮೀ ನರಸಿಂಹ ಸ್ವಾಮಿ, ಮಲ್ಲೇಶ್ವರ. ಮೇಡಮ್, ಬರ್ತ್ಡೇ ಗರ್ಲ್, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ದಿಸ್ ಸರ್ಪ್ರೈಸ್. ಥ್ಯಾಂಕ್ ಯು. ಓಹೋ, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಅ ಲಾಟ್. ಈ ಸರಿನೇ ಅನ್ಸುತ್ತೆ ನನ್ನ ಬರ್ಡೇ ಇಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿರೋದು ಅಲ್ವಾ, ಮಾಡ್ಕೊಳ್ತಿರೋದು. ನಾನು ಯೂಶುವಲ್ ಆಗಿ ಲಾಸ್ಟ್ ಇಂಟ್ರೆಸ್ಟ್ ಇನ್ ಬರ್ಡೇಸ್ ಅಂಡ್ ಆಲ್. ಚೆನ್ನಾಗಿದೆ, ಏನೋ ಒಂಥರ ತುಂಬಾ ಖುಷಿಯಾಗಿ ಪೀಸ್ಫುಲ್ ಆಗಿ ಇದೆ. ಈ ಡೇನ ತುಂಬಾ ಮೆಮೊರೇಬಲ್ ಆಗಿ ಮಾಡಿರೋದಕ್ಕೆ ತುಂಬಾ ತುಂಬಾ ಥ್ಯಾಂಕ್ ಯು ಅಂಡ್ ಐ ಲವ್ ಯು ಸೋ ಮಚ್. ಲಕ್ಷ್ಮೀ ನರಸಿಂಹ ಸ್ವಾಮಿ, ಮಲ್ಲೇಶ್ವರ, ವಿಘ್ನ ನಿವಾರಕ ವಿಘ್ನೇಶ್ವರ. ನನ್ನ ಲೈಫ್ ಚೆನ್ನಾಗಿರ್ಲಿ. ಓ ಗಾಡ್, ಭಯ ಆಯ್ತು, ಪಟಾಕಿ ಹೊಡೆದಂಗ ಅನ್ನಿಸ್ತು. ಥ್ಯಾಂಕ್ ಯು ಸೋ ಮಚ್. ಏನಂತ ಹಾಕ್ಸಿರೋದು? ಮಮತಾ. ಹ್ಯಾಪಿ ಬರ್ಡೇ ಮಮತಾ. ನೆನೆ ನೈಟು ಚೀಸ್ ಕೇಕ್. ಹ್ಯಾಪಿ ಬರ್ಡೇ ಹೆಂಡತಿ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಇರು, ನನ್ಗಲ್ಲ, ನಿನಗೆ ಕೊಡ್ಬೇಕು ನಾನು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಅರೇಂಜ್ಮೆಂಟ್ಸ್ ಅಂಡ್ ಆಲ್. ತುಂಬಾ ಚೆನ್ನಾಗಿದೆ. ಬಟ್ ಈ ಕ್ಯಾಂಡಲ್ ಯಾಕೋ ತುಂಬಾ ಆರೋಗ್ತಾ ಇದೆ ಆಗಾಗ. ಸೊ ಬ್ಯೂಟಿಫುಲ್, ತುಂಬಾ ಚೆನ್ನಾಗಿದೆ. ಕೇಕು ಚೆನ್ನಾಗಿದೆ. ಪೈನಾಪಲ್ ಅನ್ಸುತ್ತಲ್ಲ. ಪ್ಲೇಟ್ಸ್ ಇಲ್ಲ ಅನ್ಸುತ್ತೆ.
ಒಂದು ಟಿಶ್ಯೂ ತಗೊಳ್ಳಿ. ಪರವಾಗಿಲ್ಲ. ಥ್ಯಾಂಕ್ ಯು. ಅಂಡ್ ಮೆನ್ಯೂ ಹೀಗಿದೆ. ಇದು ನಾನ್ ವೆಜ್, ಸಮಥಿಂಗ್ ಚಿಕನ್, ಅಂಡ್ ಇಲ್ಲ ಪರವಾಗಿಲ್ಲ, ಚಪಾತಿ, ಅಂಡ್ ಏನಿದು ಗ್ರೇವಿ ಖಾಲಿ ಆಗಿದೆ, ರಿಸ್ಟೋರ್ ಮಾಡ್ತಾರೆ. ಇದು ಬೇಬಿ ಕಾರ್ನ್ ಕಬಾಬ್ and fried rice, white rice, rasam, and one sandige ಇದೆ. ಸ್ಟಾರ್ಟರ್ಸ್ ಇದೆ, ಸ್ಟಾರ್ಟರ್ಸ್ ಅಲ್ಲ ಡೆಸರ್ಟ್ಸ್ ಇದೆ, ಸ್ವೀಟ್, ಕ್ಯಾರೆಟ್ ಹಲ್ವಾ, ಅಂಡ್ ಇದಿಷ್ಟು ಫುಡ್ ಆಗಿತ್ತು. ಇದನ್ನೆಲ್ಲ ನಾವು ತಿಂದು ಹೊರಡೋಣ ಅಂತ ಅನ್ಕೊಂಡಿದೀವಿ. ಸೊ ಟೈಮ್ ಆಗಿದೆ, ಊಟ ಮಾಡ್ಕೊಂಡ್ ಬಿಡ್ತೀವಿ. ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಬ್ಯಾಂಗ್ಳೂರ್ಗೆ ರಿಟರ್ನ್ ಆಗ್ತಾ ಇದೀವಿ ಕನಕಪುರದಿಂದ. ಕನಕಪುರ ಯಾವ್ದಿದು ರೆಸಾರ್ಟ್? ನಮ್ಮೂರು ಇಕೋ ಸ್ಟೇ. ಓಕೆ, ನಮ್ಮೂರು ಇಕೋ ಸ್ಟೇಗೆ ಕರ್ಕೊಂಡ್ ಬಂದಿದ್ರು ಸರ್ಪ್ರೈಸ್ ವಿಸಿಟ್ ಆಗಿ. ನೋಡಿ, ನನಗೆ ರೆಸಾರ್ಟ್ ನೇಮ್ ಸಹ ಸರಿಯಾಗಿ ನೆನಪಿಲ್ಲ. ತುಂಬಾ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆ ಇಲ್ಲಿ. ಏನಂದ್ರೆ ಏನ್ ಪ್ಯಾಕೇಜ್ ತಗೊಂಡಿದ್ದು? ಸನ್ಸೆಟ್ ಪ್ಯಾಕೇಜ್. ಸನ್ಸೆಟ್ ಪ್ಯಾಕೇಜ್ ಅಂತ ಹೇಳಿ ತಗೊಂಡಿದ್ರಂತೆ. ಹಾಗಾಗಿ ನಾವು ಈವ್ನಿಂಗ್ ಬಂದಿದ್ವಿ, ಮಾರ್ನಿಂಗ್ ಬಂದಿರ್ಲಿಲ್ಲ. ಈವ್ನಿಂಗ್ ಬಂದು ಎಷ್ಟು ಎಂಜಾಯ್ ಮಾಡ್ಬೇಕು, ನನ್ನ ಬರ್ಡೇ ಡೇನ ಎಷ್ಟು ಸ್ಪೆಷಲ್ ಆಗಿ ಇಟ್ಕೊಳ್ಬೇಕೋ ಹಾಗೆ ಇಟ್ಕೊಂಡ್ವಿ. ಅಂಡ್ ಊಟ ಮಾಡ್ಕೊಂಡು ಈಗ ನಾವು ಬ್ಯಾಂಗ್ಳೂರ್ಗೆ ರಿಟರ್ನ್ ಆಗ್ತಾ ಇದೀವಿ. 1 ಕಿಲೋಮೀಟರ್ ಆಫ್ ರೋಡಿಂಗ್ ಇದೆ. ನಾವು ಸ್ವಲ್ಪ ಮೇನ್ ರೋಡ್ಗೆ ಟಚ್ ಆಗ್ಬೇಕು ಅಂದ್ರೆ. ಯಾರೆಲ್ಲ ಈ ರೆಸಾರ್ಟ್ ಬರೋದಕ್ಕೆ ಇಷ್ಟ ಪಡ್ತೀರಾ, ನಿಜವಾಗ್ಲೂ ವರ್ತಿ ಕಮಿಂಗ್ ಹಿಯರ್. ಯಾಕಂದ್ರೆ ಫುಡ್ ಅಂತೂ ಸಖತ್ತಾಗಿತ್ತು. ಬಫೆಟ್ ವೆಜ್ ನಾನ್ ವೆಜ್ ಎರಡೂ ಇತ್ತು, ತೋರಿಸ್ತೀನಿ ನಾನು ಈಗಾಗ್ಲೇ. ಅಂಡ್ ಸ್ಟಾಫ್ ಸಹ ತುಂಬಾನೇ ಸಪೋರ್ಟಿಂಗ್ ಆಗಿದ್ದಾರೆ. ಮ್ಯಾನೇಜರ್ ದಿನಕರ್ ಅಂತ ಹೇಳಿ, ಮತ್ತೆ ಬೇರೆ ಸ್ಟಾಫ್ಗಳು ಏನಾದ್ರು ಬೇಕು ಅಂದ್ರೆ ಇಮಿಡಿಯೇಟ್ ಆಗಿ ಅರೇಂಜ್ ಮಾಡ್ಕೊಡ್ತಾರೆ. ಫುಡ್ ಆಗಿರ್ಬೋದು, ಸ್ನಾಕ್ಸ್ ಆಗಿರ್ಬೋದು. ಮತ್ತೆ ಈವ್ನಿಂಗ್ ಇಲ್ಲೊಂದು ಸನ್ಸೆಟ್ ಪಾಯಿಂಟ್ ಇದೆ ಅನ್ನೋದು ಗೊತ್ತಿರ್ಲಿಲ್ಲ ಫಾರೆಸ್ಟ್ ಒಳಗೆ. ಅದನ್ನ ಅಲ್ಲಿ ಹೋಗಿ ಬನ್ನಿ ಅಂತ ಹೇಳಿ ಅಲ್ಲಿ ಹೋಗಿ ಬಂದಾದ್ಮೇಲೆ ನಮ್ಗೆ ಈವ್ನಿಂಗ್ ಸ್ನಾಕ್ಸ್ ಅರೇಂಜ್ ಮಾಡ್ಕೊಟ್ಟಿದ್ದು. ಎಲ್ಲ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಏನು ರೆಸಾರ್ಟು ಚೆನ್ನಾಗಿದೆ, ಇಲ್ಲಿನ ಸ್ಟಾಫ್ ಚೆನ್ನಾಗಿದ್ದಾರೆ, ಮ್ಯಾನೇಜರ್ ದಿನಕರ್ ಅಷ್ಟೇ ತುಂಬಾ ಹೆಲ್ಪ್ಫುಲ್ ಆಗಿದ್ದಾರೆ. ಸೊ ಯಾರಾದ್ರೂ ಇಲ್ಲಿ ಬರ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ನಾವು ಬಂದಿದ್ದು ಸನ್ಸೆಟ್ ಪ್ಯಾಕೇಜ್ ಈವ್ನಿಂಗ್. ಅದೊಂಥರ ಚೆನ್ನಾಗಿತ್ತು. ಈವ್ನಿಂಗ್ ಅಲ್ಲಿ ಸ್ನಾಕ್ಸ್ ಆಗಿತ್ತು, ಮತ್ತೆ ಡಿನ್ನರ್ ಇನ್ಕ್ಲೂಡ್ ಆಗಿತ್ತು. ವೆಜ್ ನಾನ್ ವೆಜ್ ಎರಡೂ ಇತ್ತು. ವೆಜ್ ತುಂಬಾ ಚೆನ್ನಾಗಿತ್ತು. ನಾನು ಬೇಬಿ ಕಾರ್ನ್ ವೆಜಿಟೇರಿಯನ್ ಆಗಿರೋದ್ರಿಂದ ವೆಜ್ಜೀಸ್ ಎಲ್ಲ ತುಂಬಾ ಚೆನ್ನಾಗಿತ್ತು, ವೆಜಿಟೇರಿಯನ್ ಅಡಿಗೆಗಳು. ಸೊ ಎಲ್ಲ ತಿನ್ಕೊಂಡು ತೃಪ್ತಿಕರವಾಗಿ ನಮ್ಮ ಮನೆಗೆ ನಾವು ಹೊರಟಿದೀವಿ. ಇಲ್ಲಿವರೆಗೂ ನನ್ನ ವ್ಲಾಗ್ ನೋಡಿದಕ್ಕೆ ತುಂಬಾ ಥ್ಯಾಂಕ್ ಯು. ಅಂಡ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮುಖಾಂತರ ತಿಳಿಸಿ. ನನಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಸಿ ಯು ನೆಕ್ಸ್ಟ್ ವ್ಲಾಗ್. ಬಾಯ್.